ಸಿನಿಮಾ ನೋಡ್ಕೊಂಡ್ ಬಂದೆ. 27 ಅಲ್ಲ 28 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ಬಂದಿರೋದು ಯಾರು? ಮ್ಯಾಕ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಿಚ್ಚ ಸುದೀಪ್ ಅಣ್ಣ ಅಂತಂದ್ರೆ ಯಾವಾಗಲೂ ಬಿಸಿ ಇರೋ ಹೀರೋ. ಈ ಕಡೆ ಬಿಗ್ ಬಾಸ್, ಆ ಕಡೆ ಕ್ರಿಕೆಟ್ ಎಲ್ಲ ನಡ್ಸ್ಕೊಂಡು ಇಂಥ ಒಳ್ಳೆ ಸಿನಿಮಾ ಕೊಟ್ಟರಿಗೆ ತುಂಬಾ ಹೆಸರು ಬಿಡಬೇಕು. ಒಂದ್ ಹೇಳ್ಬೇಕು ಅಂತಂದ್ರೆ, ಒಬ್ಬ ತಮಿಳ್ ಡೈರೆಕ್ಟರ್, ತಮಿಳ್ ಪ್ರೊಡ್ಯೂಸರ್ಗೆ ಇಂಥ ಅವಕಾಶ ಕೊಟ್ಟು ಅವ್ರನ್ನ ಗೆಲ್ಸೋರಲ್ಲ. ಅದಕ್ಕೆ ಹೇಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಚೆನ್ನಾಗಿ ಬೋಳ್ಸಿ ಕಳಿಸ್ಬಿಡೋ ಹತ್ರ ಹೇಳ್ತಾರೆ. ಆದ್ರೆ ಸುದೀಪ್ ಅಣ್ಣ ಮಾಡಿಲ್ಲ, ಚೆನ್ನಾಗಿ ತೋರ್ಸೋರೆ. ಒಂದ್ ಹೇಳ್ಬೇಕು ಅಂದ್ರೆ, ಲಾಸ್ಟ್ ಟೈಮ್ ಯಾರೋ ಒಬ್ಬ ಹೇಳಿದ, ವಿಕ್ರಮ್ ಸಿನಿಮಾ ನೋಡ್ಬಿಟ್ಟು 2 ಕ್ವಾರ್ಟರ್ ಕುಡಿದ್ರೆ ಎಳ್ದೋಯ್ತು ಅಂತ. ಚಿನ್ನ ಇವತ್ತು ಬಂದು ಮ್ಯಾಕ್ಸ್ ಸಿನಿಮಾ ನೋಡು, 4 ಕ್ವಾರ್ಟರ್ ಕಿಕ್ಕು. ಸುದೀಪ್ ಅಣ್ಣನ ಆಕ್ಟಿಂಗ್ ಎಲ್ಲ ಐತಿ ಇವತ್ತು ನಿನಗೆ, ಆಯ್ತಾ? ಏನು ಆಕ್ಟಿಂಗ್ ಅದು, ಎಲ್ಲರೂ ಮುಖಕ್ಕೆ ಮೇಕಪ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಸುದೀಪ್ ಅಣ್ಣ ಈ ಸಿನಿಮಾದ ಬ್ಲಡ್, ಆಯಿಲು, ಆ ಗ್ರೀಸು ನೋಡಕ್ ನಮ್ಗೇನು ಅಷ್ಟೊಂದು ಕಷ್ಟ ಆಯ್ತು. ಬಟ್ ಅವ್ರಿಗೆ ಹೆಂಗಾಗಿರ್ಬೇಕು, ಒಂದು ನೈಟಲ್ಲಿ ಒಂದೇ ಬಟ್ಟೆಲಿ ಇಂಥ ಒಳ್ಳೆ ಸಿನಿಮಾ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು. ಒಂದಂತ ಹೇಳ್ತೀನಿ, ಏಟರ್ಸ್ ಎಲ್ಲ ಏನು ಬೇಡ, ಒಂದು ಲೈನ್ ಹೇಳ್ತೀನಿ ಸುದೀಪ್ ಅಣ್ಣನ ಬಗ್ಗೆ. ಹಿಂಗೆ ಮಾತಾಡೋದು ಒಂದೇ ಒಂದು ಮಾತು. ಲಾಸ್ಟ್ ಟೈಮ್ ಹೇಳಿದೆ, ಈಗಲೂ ಹೇಳ್ತಾ ಇದೀನಿ. ನಮಗೆ ಟಕ್ಕರ್ ಕೊಟ್ಟೋದವರೆಲ್ಲ ಎಲ್ಲರೂ ಇದ್ದೀರಾ, ನಿಮ್ಮ ಕುಕ್ಕರ್ ಸಿಗೋವರೆಗೂ ಕೂಗ್ತಾ ಇರ್ತೀರಾ. ನಮಗೆ ಮಕ್ಕರ್ ಮಾಡೋಕ್ಕೆ ಸುಮ್ಮನೆ ಯಾಕ್ರ ಬರ್ತೀರಾ? ನಿಕ್ಕರ್ ಒದ್ದೆ ಆಗುತ್ತೆ, ಡೈಪರ್ ಹಾಕೊಂಡಿದ್ದೀರಾ. ಒಂದೇ ಹೇಳೋದು, ಎಲ್ಲರೂ ಬಂದು ನೋಡಿ. ಫ್ಯಾನ್ಸ್ಗಳೆಲ್ಲ ಇಟ್ಬಿಡ್ತಾರೆ ಗುನ್ನ. ಯಾಕೆ ನಮ್ಮ ಕಿಚ್ಚನ್ ಮನ್ಸು ಚಿನ್ನ, ಜವಾನು ಗಿವಾನು ಅವೆಲ್ಲ ಇಲ್ಲ. ಇಲ್ಲಿರೋದು ಸ್ಯಾಂಡಲ್ವುಡ್ ಪೈಲ್ವಾನು. ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ. ಸೂಪರ್ ಆಗೈತೆ. ಯಾಕಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗಂತೂ ಒಂದು ಒಳ್ಳೆ ಸಿನಿಮಾ ಇದು. ಯಾಕೆಂದ್ರೆ ಕನ್ಫ್ಯೂಸ್ ಅಲ್ಲ, ಏನೂ ಇಲ್ಲ ಇದು ಸಿನಿಮಾದಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ, ಸುದೀಪ್ ಅಣ್ಣ ಯಾಕೆ ಪದೇ ಕರ್ನಾಟಕ ಜನಕ್ಕೆ ಸುಳ್ಳು ಹೇಳ್ತಾವ್ರೆ, ಪದೇ ಸುಳ್ಳು ಹೇಳ್ತಾವ್ರೆ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಮಾಸ್. ಇವತ್ತು ಕ್ರಿಸ್ಮಸ್ ಅಲ್ಲ, ಕಿಚ್ಚ ಮ್ಯಾಕ್ಸ್ ಇವತ್ತು. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಜಾಗ್ವಾರ್ ಜಾಕ್ಸನ್ ನನ್ನ ಹೆಸರು, ಇಲ್ಲಿರೋ ಅಭಿಮಾನಿಗಳೆಲ್ಲ ಸುದೀಪ್ ಅಣ್ಣ ಅಂದ್ರೆ ಉಸಿರು. ಸೂಪರ್ ಆಗೈತೆ. ಎಲ್ಲ ಬಂದು ನೋಡಿ. ಕನ್ನಡ ಸಿನಿಮಾ ನಮ್ಮ ಹೆಮ್ಮೆ. ಈ ಸಿನಿಮಾಗೆ ಪುಷ್ಪನ ಬಂದ್ಬಿಟ್ರೆ ಆಪೋಸಿಟ್ ಟಕ್ಕರ್ ಕೊಟ್ಕೊಂಡು ಮನೆಗೆ ಹೋಗ್ಬೇಕಾಯ್ತು. 1000 ಕೋಟಿ ಆಯ್ತಿರಲಿಲ್ಲ. ಇವತ್ತು ಸುದೀಪ್ ಅಣ್ಣ ಸಿಂಪಲ್ ಆಗಿ ಅಷ್ಟೊಂದು ಖರ್ಚು ಮಾಡಿಲ್ಲ ಅಂತ ಅನ್ಕೋತೀನಿ. ಬಟ್ ಆ ರೇಂಜಲ್ಲಿ ಬಂದು ಸಿನಿಮಾ ಕೊಟ್ಟು ಇಟ್ಕೊಡ್ತಾರಲ್ಲ, ಇಟ್ ಮೇಲೆ ಇಟ್ಟು ಸುದೀಪ್ ಅಣ್ಣ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್. ಒಂದು ಖುಷಿ ಅನಿಸ್ತಾ ಇರೋದು ಏನಂದರೆ, ಸುದೀಪ್ ಅಣ್ಣನ ಅಭಿಮಾನಿಯಾಗಿ ಇದೇ 1 ವರ್ಷದಿಂದ ಕಾಟೇರ ಅನ್ನೋ ಫಿಲಮ್ ಬಂದಿತ್ತು ದರ್ಶನ್ ಸರ್ದು. ಅವತ್ತು ಸುದೀಪ್ ಅಣ್ಣನ ಅಭಿಮಾನಿಯಾಗಿ ಅದಕ್ಕೊಂದು ರಿವ್ಯೂ ಕೊಟ್ಟಿದ್ದೆ. ಮಿಲಿಯನ್ ಗಟ್ಟಲೆ ಹೋಗೈತೆ. ಇವತ್ತು ಹೇಳ್ತೀನಿ ಕೇಳಿ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವ್ರದ್ದು ನೋಡ್ಬೇಡ ಅನ್ನೋದಕ್ಕಿಂತಲೂ ನಮ್ಮ ಸುದೀಪ್ ಅಣ್ಣ ಹೇಳೋದು, ನಾನು ಡೈಲಾಗ್ ಎಲ್ಲ ಇರಲ್ಲ, ಎಲ್ಲರನ್ನ ಒಗ್ಗಟ್ಟು ನೋಡ್ಬೇಕಂತ ಆಸೆ. ನಮಗೂ ಅದೇ ಥರ ಸುದೀಪ್ ಅಣ್ಣನ ಅಭಿಮಾನಿಯಾಗಿ ಅಮ್ಮ ಅಕ್ಕ ತಂಗಿಯೆಲ್ಲ ನಾನು ಕರೆಯಲ್ಲ. ನಾವು ಒಗ್ಗಟ್ಟಲ್ಲಿ ಕನ್ನಡ ಸಿನಿಮಾನ ನೋಡಿ ಅಂತ ತುಂಬ ಖುಷಿಯಲ್ಲಿ ಹೇಳ್ತೀವಿ. ಆಮೇಲೆ ಮ್ಯಾಕ್ಸಿಮಮ್ ಆಗಿದೆ ಅಂತ ಖುಷಿಯಲ್ಲಿ ಹೇಳ್ತೀವಿ. ತುಂಬ ಹೆಮ್ಮೆಯಲ್ಲಿ ತುಂಬ ಅಂತಂದರೆ ಓಪಲ್ಲಿ ಒಂದು ಮಾತು ಹೇಳ್ತೀನಿ. ನೀವು ಓವರ್ ಕಾನ್ಫಿಡೆಂಟ್ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ. ಅಕಸ್ಮಾತ್ ನಾನು ಹೇಳೋದು ಸುಳ್ಳು ಅಂತಂದರೆ ಇವತ್ತಿಂದ ನಾನು ರಿವ್ಯೂ ನೋಡ್ಬೇಡಿ. ಮ್ಯಾಕ್ಸ್ ಫಿಲಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀವು ಬಂದು ಕುತ್ಕೊಳ್ಳಿ. ನೀವು 10 ಮಂದಿಗೆ ನೀವು ರೆಕಮೆಂಡ್ ಮಾಡ್ತೀರಾ, 10 ಮಂದಿನ ನೀವು ಕರ್ಕೊಂಬರ್ತೀರಾ. ಅಷ್ಟು ಚೆನ್ನಾಗಿದೆ. ಆರಕ್ಷಕರೇ ಇರೋದು ನಮಗೋಸ್ಕರ. ಅವರ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಯಿತು ಅಂತಂದರೆ ಅವ್ರು ಬಿಟ್ಕೊಡ್ತಾರಾ? ಅದು ಯಾರೇ ಆಗಿರಲಿ, ಅವನು MLA ಆಗಿರಲಿ, MP ಆಗಿರಲಿ, ಅವ್ರಿಗೆಲ್ಲ ದೊಡ್ಡವರು ಆರಕ್ಷಕರು. ಅದನ್ನು ಇವತ್ತು ವೀರಮದಕರಿ ಅಂತ ಒಂದು ಸಿನಿಮಾ ಬಂದಿತ್ತು, ನಾವು ಕಾಲೇಜ್ ಟೈಮಲ್ಲಿ ನೋಡಿದ್ವಿ. ಇವತ್ತು ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಏನಾಗ್ಬಿಟ್ಟಿದೆ, 100 ಕೋಟಿ ಸಿನಿಮಾ, 200 ಕೋಟಿ ಸಿನಿಮಾ ಮಧ್ಯದಲ್ಲಿ ಒಬ್ಬ ಸೂಪರ್ ಸ್ಟಾರ್ ಅಂಥವನು ಇಂಥ ಒಂದು ಸಿನಿಮಾನು ತೆಗಿತಾರೆ ಅನ್ನೋದಕ್ಕೆ ಸುದೀಪ್ ಸರ್ ಬಿಟ್ಟರೆ ಇನ್ನೊಬ್ಬರಿಗೆ ಸಾಧ್ಯನೇ ಇಲ್ಲ. ಅದಂತೂ ತುಂಬ ಹೆಮ್ಮೆಯಿಂದ ಹೇಳ್ತೀವಿ ಮ್ಯಾಮ್. ಆರಕ್ಷಕರೇ ನಮ್ಮ ಡೈಲಾಗ್ ಹೇಳುವ ಒಬ್ಬ ರಿವ್ಯೂವರ್ ಅಲ್ಲ ಮೇಡಮ್. ನಾವು ಎಲ್ಲರನ್ನ ಒಗ್ಗಟ್ಟಿಂದ ತುಂಬ ಮಂದಿ ಕನ್ನಡ ಸಿನಿಮಾ ನೋಡೋ ಅಂತ ಖುಷಿ ಪಡೋ ಒಬ್ಬ ಸುದೀಪ್ ಅಣ್ಣನ ಪಕ್ಕಾ ಅಭಿಮಾನಿ.